ಬನ್ನಿ ಒಳಗಡೆ ಏನೇನಿದೆ ಅಂತ ಹೇಳಿ ನೋಡೋಣ. ಇಲ್ಲಿಗೆ ನಮ್ಮ ಕಂಪ್ನಿ ಕಡೆಯಿಂದ ಔಟಿಂಗ್ಸ್ ಅಂತ ಹೇಳಿ ಕರ್ಕೊಂಡು ಬಂದಿರೋದು. ಇದು ಬಂದ್ಬಿಟ್ಟು ತಮಿಳ್ನಾಡಲ್ಲಿರೋ ಕೃಷ್ಣಗಿರಿ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ, ಕರಿಮಂಗಲಂ ಅನ್ನೋ ಊರಲ್ಲಿ. ಆಮೇಲೆ ನಾವಿಲ್ಲಿ ವೆಜ್ ಊಟ ಮಾಡ್ತೀವ ನಾನ್ ವೆಜ್ ಊಟ ಮಾಡ್ತೀವ ಅಂತ ಹೇಳಿ ಬರೆಸ್ಕೊಂಡು ಆಮೇಲೆ ವೆಲ್ಕಮ್ ಮಾಡಲಿಕ್ಕೆ ಈ ಥರ ಹಾರ ಹಾಕಿದ್ರು. ಸೊ ನಾನೀಗ ನಿಮಗೆ ವೆಲ್ಕಮ್ ಮಾಡ್ತೀನಿ. ಮೈ ಚಾನಲ್ ಟು ಯು ಗೈಸ್. ಇದಾದ ನಂತರ ನಮಗೆ ವೆಲ್ಕಮ್ ಡ್ರಿಂಕ್ಸ್ ಇತ್ತು. ವೆಲ್ಕಮ್ ಡ್ರಿಂಕ್ಸ್ ಕುಡಿದ್ಬಿಟ್ಟು ನಾವು ಮುಂದೆ ಹೋದ ನಂತರ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ಗೇಮ್ಸ್ ಎಲ್ಲ ಇದೆ, ಅಡ್ವೆಂಚರ್ಸ್ ಗೇಮ್ಸ್ ಎಲ್ಲ ಇದೆ. ಏನೇನಿದೆ ಅಂತ ಹೇಳಿ ಇಲ್ಲಿ ಲಿಸ್ಟ್ ಹಾಕಿದ್ದಾರೆ. ಸೊ ಗೈಸ್, ಇದು ಮೇಲ್ಗಡೆಯಿಂದ ವ್ಯೂಸ್. ಆಮೇಲೆ ಗೆಸ್ಟ್ ಹೌಸ್ ಅಲ್ಲಿ ಫ್ರೆಶ್ ಅಪ್ ಆದ ನಂತರ ಬ್ಯಾಗ್ ಎಲ್ಲ ಇಟ್ಟು ಆಮೇಲೆ ಆಟ ಆಡ್ಲಿಕ್ಕಂತ ಹೇಳಿ ಅಸೆಂಬಲ್ ಮಾಡಿಸಿದ್ರು. ಅದಕ್ಕಿಂತ ಮೊದಲು ವಾರ್ಮ್ ಅಪ್ ಮಾಡಿಸಿದ್ರು. ವಾರ್ಮ್ ಅಪ್ ಮಾಡಿ ಪ್ರೋಟೀನ್ಸ್ ಮಾಡಿ ಆಮೇಲೆ ಸಪ್ರೇಟ್ ಗ್ರೂಪ್ಗೆ ನೇಮ್ ಎಲ್ಲ ಇಟ್ಟು ಆಟ ಆಡಿಸಿದ್ರು. ನಮಗೆ ಫಸ್ಟ್ ಹಾಫಲ್ಲಿ ಫುಲ್ ಐಸ್ ಬ್ರೇಕಿಂಗ್ ಆಕ್ಟಿವಿಟೀಸ್ ಮಾಡಿಸಿದ್ರು. ಸೆಕೆಂಡ್ ಹಾಫಲ್ಲಿ ಅಡ್ವೆಂಚರ್ಸ್ ಎಲ್ಲ ಮಾಡಿಸಿದ್ರು. ಸೆಕೆಂಡ್ ಹಾಫ್ ಏನಿದೆ ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ, ಯಾಕಂದರೆ ಇದು ತುಂಬ ಲಾಂಗ್ ಆಗುತ್ತೆ. ಸೊ ಅದಕ್ಕೆ ಪಾರ್ಟ್ 2ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಶಿಲ್ಪ ಜಂಪ್ ಮಾಡ್ತಾ ಇಲ್ಲ, ಶಿಲ್ಪ ಯಾರು ಬೀಳಿಲ್ಲ ಇನ್ನು. ಬಿದ್ರೆ ನೀವು ಚೆನ್ನಾಗ್ ಆಡ್ತಾ ಇದ್ದೀರಿ ಅಂತ. ಜಯಶ್ರೀ ನೀ ಕರೆಕ್ಟಾಗಿ ನೆಗಿಬೇಕು ಅಷ್ಟೇ. ಜಯಶ್ರೀ ನೀ ನೆಗೋರು ಅವ್ರಿಬ್ರು ಮೇಕಾಡ್ತಾರೆ. ಅದಾದ ನಂತರ ನಾವು ಒಂದು ಎತ್ತಿನ ಗಾಡಿನಲ್ಲಿ ಒಂದು ರೌಂಡ್ ಹೋಗಿ ಬಂದ್ವಿ. ಫುಲ್ ರೌಂಡ್ ಚೆನ್ನಾಗಿತ್ತು. ನಂದು ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಸೂಪರ್ ಆಯ್ತು.
ಎತ್ತಿನ ಗಾಡಿನಲ್ಲಿ ಒಂದು ರೌಂಡ್ ಸುತ್ತಾಡಿದ ನಂತರ ನಾನು ಜಿಪ್ಲೈನ್ ಆಟ ಆಡಲಿಕ್ಕೆ ಹೋಗಿದ್ದೆ. ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್. ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಅದಾದ ನಂತರ ಆಬ್ಸ್ಟೈಕಲ್ ಗೇಮ್ ಆಡಿದ್ವಿ. ಹಾಯ್ ಜನರೇ, ನಾವು ಇಲ್ಲಿ CS ಅನ್ನೋ ಇದಕ್ಕೆ ಬಂದಿದ್ದೀವಿ, ರೆಸಾರ್ಟ್ಗೆ ಬಂದಿದ್ದೀವಿ. ಸೊ ಇಲ್ಲಿ ತುಂಬಾ ಫನ್ ನಡೀತಾ ಇದೆ. ಎಲ್ಲಿ ಬೇಕಂದ್ರೆ ಗೇಮ್ಸ್ ನೋಡ್ತೇನೆ. ಸೊ ನಮ್ದು ಒಂದು ಚಿಕ್ಕ ಮಕ್ಕಳ ತರ ಒಂದು ಆಟ ಆಡಕ್ಕೆ ನಾಲ್ಕು ಜನ ಕುತ್ಕೊಳ್ಳೋ ತರ ಒಂದು ಜಾಗ ಇದೆ. ಅದರ ಕೂತ್ಕೊಂಡು ಕೂಗ್ತಾ ಇದ್ದೀವಿ. ಹೇಳ್ಬೇಕಾ? ನಮ್ಮದು ಊಟದ ವಿಷಯಕ್ಕೆ ಬಂದರೆ ವೆಜ್ ಮತ್ತು ನಾನ್ ವೆಜ್ ಎರಡೂ ಇತ್ತು. ವೆಜ್ ಮತ್ತು ನಾನ್ ವೆಜ್ಜಲ್ಲಿ ಏನೇನಿತ್ತು ಅಂತಂದರೆ ಯೂಟ್ಯೂಬ್ ಊಟ ಆದ ನಂತರ ಎಲ್ಲ ಅಲ್ಲಲ್ಲಿ ಆಟ ಆಡ್ತಿದ್ದಾರೆ ನೋಡಿ. ಹೋಗೋಣ ಬನ್ನಿ. ಇದೇ ಹೇಳಿ, ಇಲ್ಲಿರೋ ಗ್ರೀನಿಟಿ ಸಖತ್ತಾಗಿದೆ. ಎಲ್ಲಿ ಬೇಕಲ್ಲಿ ಜಾಸ್ತಿ ಗಿಡ ಮರ ಜಾಸ್ತಿ ಇದೆ. ಇದ್ರ ಮುಂದಿನ ವಿಡಿಯೋನ ನೆಕ್ಸ್ಟ್ ಪಾರ್ಟ್ 2 ನಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು.